ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾದ. ಸ್ವಾಮಿ ಮಹಾರಾಜ ಕೀ ಜಯ. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ಎಲ್ಲರ ಹತ್ರ ನಾನು ಹೇಳೋದೊಂದೇ, ಈ ಗುರುಚರಿತ್ರೆ ಅಥವಾ ಲಘು ಚರಿತ್ರೆಯನ್ನು ಕೇಳುವಾಗ ಮನಸ್ಸಿನಲ್ಲಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅನ್ನೋ ಒಂದು ಬೀಜ ಮಂತ್ರವನ್ನು ಪಠನ ಮಾಡಿಕೊಂಡು ಈ ಒಂದು ಗುರುಚರಿತ್ರೆಯನ್ನು ಕೇಳೋದ್ರಿಂದ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರತಿಫಲ ಸಿಗುತ್ತೆ. ದತ್ತ ಮಹಾರಾಜರ ವಿಗ್ರಹದ ಮುಂದೆ, ಆ ಭಗವಂತನ ಕೃಪಾಶೀರ್ವಾದ ಮುಂದೆ ಇವತ್ತಿನ 4ನೇ ಅಧ್ಯಾಯದ ಪಠಣವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲೆ ಶಿಷ್ಯೋತ್ತಮನೇ ಕೇಳು. ಬ್ರಹ್ಮದೇವನು ಸೃಷ್ಟಿಕಾರಕ್ಕೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಮೊದಲು ಅತ್ರಿ ಮರೀಚಿಕೆಯ ಮುಂತಾದ 7 ಮಾನಸಪುತ್ರರನ್ನು ನಿರ್ಮಿಸಿದನು. ಆ ಮಾನಸಪುತ್ರರಲ್ಲಿ ಅತ್ರಿಯಿಂದಲೇ ಗುರುಪೀಠದ ಪೀಳಿಗೆ ಆರಂಭವಾಯಿತು. ಅದು ಹೇಗೆಂದರೆ, ಅತ್ರಿ ಋಷಿಯು ಹೆಂಡತಿಯಾದ ಅನಸೂಯೆಯ ಪತಿವ್ರತೆಯಾಗಿ ಇದ್ದಳು. ಆಕೆಯ ಪಾತಿವೃತ್ಯವನ್ನು ಭ್ರಷ್ಟಗೊಳಿಸಬೇಕೆಂಬ ದುರುದ್ದೇಶದಿಂದ ಒಂದು ಸಲ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಪ್ರಯತ್ನಕ್ಕಿಳಿದರು. ಅವರು ಭಿಕ್ಷುಕರ ವೇಷದಲ್ಲಿ ಬಂದಿದ್ದರು. ಅವರು ಬಂದ ಸಮಯದಲ್ಲಿ ಅತ್ರಿ ಮುನಿಗಳು ಅನುಷ್ಠಾನಕ್ಕಾಗಿ ನದಿಗೆ ಹೋಗಿದ್ದರು. ಅನಸೂಯೆಯ ಅತಿಥಿಗಳನ್ನು ಆದರದಿಂದ ಸ್ವಾಗತಿಸಿದಳು. ಅತಿಥಿಗಳು, ಅಮ್ಮ, ನೀನು ಅತಿಥಿ ಸತ್ಕಾರದಲ್ಲಿ ನಿಸ್ಸೀಮಳೆಂದು ಕೇಳಿದ್ದೇವೆ. ನಾವು ಹಸಿದು ಬಂದಿರುವೆವು. ನಮಗೆ ನೀನು ಇಚ್ಛಾಭೋಜನವನ್ನು ಮಾಡಿಸಬೇಕೆಂದು ನುಡಿದರು. ಅನಸೂಯೆಯ ಅವರ ಅಪೇಕ್ಷೆಗಳನ್ನು ಸಮ್ಮತಿಸಿ ಬಹುಬೇಗ ಪಂಚಪಕ್ವಾನಗಳನ್ನು ಸಿದ್ಧಪಡಿಸಿ ಅತಿಥಿಗಳಿಗೆ ಎಲೆ ಹಾಕಿ ಬಡಿಸಿದಳು ಹಾಗೂ ಅತಿಥಿಗಳನ್ನು ಊಟಕ್ಕೆ ಸ್ವಾಗತಿಸಿದಳು. ಆಗ ಭಿಕ್ಷುಕ ವೇಷದಲ್ಲಿರ್ತಕ್ಕಂಥ ತ್ರಿಮೂರ್ತಿಗಳು, ದೇವಿ, ನೀನು ನಗ್ನ ರೂಪದಿಂದ ಉಣಬಡಿಸಿದರೆ ಮಾತ್ರ ನಾವು ಊಟ ಮಾಡುವೆವು ಎಂದು ಇಚ್ಛಾಭೋಜನದ ಪದ್ಧತಿಯಾಗಿದೆ ಎಂದು ನಿರ್ಲಜ್ಜನದಿಂದ ನುಡಿದರು. ಅನಸೂಯೆಯ ಕ್ಷಣಕಾಲ ಗೊಂದಲಕ್ಕೆ ಬಿದ್ದಳು. ನಂತರ ಇವರು ದೈವೀ ಪುರುಷರೇ ಆಗಿರಬೇಕೆಂದು ವಿಚಾರಿಸಿ ಹಾಗೆ ಆಗಲಿ ಎಂದು ಅತಿಥಿಗಳಿಗೆ ಆಶ್ವಾಸನೆ ನೀಡಿ ಅಡುಗೆಯ ಮನೆಗೆ ಹೋದಳು. ಪತಿಯ ಪಾದ ಕಮಲಗಳನ್ನು ಮನದಲ್ಲಿ ಸ್ಮರಿಸಿಕೊಂಡಿದ್ದಳು. ನಾನಂತೂ ಪತಿವ್ರತ ಧರ್ಮದಂತೆ ಬಾಳಿದವಳು. ಅಂದಾಗ ಈ ಅತಿಥಿಗಳು ನನಗೆ ಮಕ್ಕಳ ಸಮಾನರಾಗಿದ್ದಾರೆ. ಅಂದ ಮೇಲೆ ಅತಿಥಿಗಳ ಇಚ್ಛೆಯಂತೆ ಅವರಿಗೆ ಭೋಜನ ಮಾಡಿಸಲು ಅಂಜುವುದೇಕೆ ಎಂದು ಯೋಚಿಸಿ ಪತಿಯ ಪಾದೋದಕವನ್ನು ಆ 3 ಅತಿಥಿಗಳಿಗೆ ಸಿಂಪಡಿಸಿದಳು. ಕೂಡಲೇ ಅವಳ ಭಾವನೆಯಂತೆ ಆ 3 ಅತಿಥಿಗಳು ಕೂಸುಗಳಾಗಿ ಮಾರ್ಪಟ್ಟು ಮಣೆಯ ಮೇಲೆ ಮಲಗಿಕೊಂಡ ರೋಧಿಸತೊಡಗಿದರು. ಆ ಮುದ್ದಾದ ಕೂಸುಗಳನ್ನು ನೋಡುತ್ತಲೇ ಅನಸೂಯೆಯ ಮಾತ್ರ ಹೃದಯ ಉಕ್ಕಿ ಬಂದಿತು. ಅವಳ ಸ್ತನಗಳಿಂದ ಹಾಲು ಸುರಿಯತೊಡಗಿತು. ಅವಳು ಪುತ್ರ ವಾತ್ಸಲ್ಯದಿಂದ 3 ಮಕ್ಕಳು ಎತ್ತಿಕೊಂಡು ಬೆತ್ತಲೆಯಾಗಿ ಅತಿಥಿಗಳ ಇಚ್ಛೆಯಂತೆ ಅವರಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿದಳು. ನಂತರ ಬಟ್ಟೆಯುಟ್ಟ ಆ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡತೊಡಗಿದಳು. ಅಷ್ಟರಲ್ಲಿ ಆಶ್ರಮಕ್ಕೆ ಮರಳಿ ಬಂದ ಅತ್ರಿ ಋಷಿಗಳು ಜ್ಞಾನ ದೃಷ್ಟಿಯಿಂದ ಈ ಕೂಸುಗಳು ತ್ರಿಮೂರ್ತಿಗಳೆಂಬುದನ್ನು ಅರಿತು ಸಂತೋಷಭರಿತರಾದರು. ಹೆಂಡತಿಯನ್ನು ಕೊಂಡಾಡಿದಳು ಮತ್ತು ಕೂಸುಗಳ ರೂಪದಲ್ಲಿ ತ್ರಿಮೂರ್ತಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕೂಡಲೇ ಆ ಕೂಸುಗಳಿಗೆ ನಿಜ ರೂಪ ಲಭಿಸಿತು. ಅವರು ತ್ರಿಮೂರ್ತಿಗಳಾಗಿ ಸಂಪ್ರೀತರಾಗಿ, ಅಮ್ಮ, ನಿನ್ನ ಪಾತಿವೃತ್ಯವೆದುರು ನಾವು ಸೋತು ಕೂಸುಗಳಾದೆವು. ನಿಮಗಾವ ವರಬೇಕು ಕೇಳಿಕೊಳ್ಳಿರಿ ಎಂದು ನುಡಿಯಲು ಅನಸೂಯೆಯ ಪತಿಯ ಅಭಿಪ್ರಾಯವನ್ನು ತಿಳಿದುಕೊಂಡು ತ್ರಿಮೂರ್ತಿಗಳಿಗೆ, ನೀವು 3 ನನ್ನ ಮಕ್ಕಳಾಗಿ ಉಳಿಯಬೇಕೆಂದು ಪ್ರಾರ್ಥಿಸಿಕೊಂಡಳು. ತ್ರಿಮೂರ್ತಿಗಳು ಅದಕ್ಕೊಪ್ಪಿ ತಮ್ಮ ಅಂಶೀಭೂತವಾದ ಸ್ವರೂಪವನ್ನು ಮಕ್ಕಳ ರೂಪದಲ್ಲಿ ಬಿಟ್ಟು ಹೊರಟು ಹೋದರು. ನಂತರ ಆ ದಂಪತಿಗಳಿಗೆ ಸಂತೋಷದಿಂದ ಆ ಮಕ್ಕಳನ್ನೆತ್ತಿಕೊಂಡರು. ಬ್ರಹ್ಮನಿಗೆ ಚಂದ್ರನೆಂದು, ವಿಷ್ಣುವಿಗೆ ದತ್ತನೆಂದು, ರುದ್ರನಿಗೆ ದುರ್ವಾಸನೆಂದು ಹೆಸರಿಟ್ಟು ಬೆಳೆದು ತೊಡಗಿದರು. ಕೆಲ ದಿನಗಳ ನಂತರ ಚಂದ್ರನು ತಾಯಿಯ ಅನುಮತಿ ಪಡೆದು ಚಂದ್ರಮಂಡಲಕ್ಕೆ ತೆರಳಿದನು. ದುರ್ವಾಸನು
ತಂದೆ ತಾಯಿಗಳ ಅನುಮತಿ ಪಡೆದು ತೀರ್ಥಯಾತ್ರೆಗೆ ಹಾಗೂ ತಪಸ್ಸುಗಳನ್ನು ಆಚರಿಸುವುದಕ್ಕೆ ಹೊರಟು ಹೋದನು. ದತ್ತನು ಮಾತ್ರ ತಂದೆ ತಾಯಿಗಳ ಸೇವೆ ಮಾಡುತ್ತಾ ಅಲ್ಲಿಯೇ ನಿಂತನು. ತ್ರಿಮೂರ್ತಿಗಳ ಐಕ್ಯವನ್ನು ದತ್ತನಲ್ಲಿ ಅಡಕವಾಯಿತು. ಆ ದತ್ತಾತ್ರೇಯ ಗುರು ಪರಂಪರೆಯ ಆದಿಪುರುಷನೆಂದು ನಾಮಧಾರಕನಿಗೆ ಸಿದ್ಧ ಮುನಿಯು ತಿಳಿಸಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದತ್ತಾತ್ರೇಯಾಯ ಸರ್ವ ಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹ. ಎಲ್ಲ ದತ್ತಾತ್ರೇಯ ಭಗವಂತನ ಕಥಾವನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ದತ್ತ ಮಹಾರಾಜರು ಇವತ್ತು ಗುರುವಾರ ಒಳ್ಳೇದು ಮಾಡಲಿ, ಮತ್ತೆ ಸರ್ವ ಮನು ಇಚ್ಛಿತ ಕಾಮನೆಗಳೆಲ್ಲವೂ ಈಡೇರಲಿ ಅಂತ ಹೇಳ್ತಾ, ಈ 4ನೇ ಅಧ್ಯಾಯ ಏನಪ್ಪ ಇದು ಒಂದು ಒಳ ಅರ್ಥ ಅಂದರೆ, ಫಸ್ಟು ಹೆಂಡತಿ ಧರ್ಮಪತ್ನಿಯಾಗಿರುವವಳು ಗಂಡನಿಗೆ ಕೊಡುವಂತಹ ಒಂದು ಬೆಲೆ, ಆ ಒಂದು ಅದ್ಭುತ ಬೆಲೆ ಯಾವ ಥರ ಇರುತ್ತಪ್ಪ ಅಂತಂದರೆ, ಸಾಕ್ಷಾತ್ ಅನಸೂಯ ಮಾತೆ ಬಂದ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತನ್ನ ಮಕ್ಕಳಾಗಿ ಪಡೆಯುವಂತ ಒಂದು ಅದ್ಭುತ ಶಕ್ತಿ. ಅಂತ ಪಾತಿವೃತ್ಯದಂತ ಮಹಾತಾಯಿ ಇಡೀ ಬ್ರಹ್ಮಾಂಡದಲ್ಲಿ ಪಾತಿವೃತ್ಯಕ್ಕೆ ಮೊದಲು ಹೆಸರು ಬರುವುದೇ ಅನಸೂಯ ಮಾತೆ ಅಂತ. ನೋಡಿ, ಅನಸೂಯ ಮಾತೆ ಎಂಥ ಮಹಾನ್ ದೈವಿ ಪುರುಷಳು. ತನ್ನ ಗಂಡನೇ ದೇವರು ಅನ್ಕೊಂಡಿರತಕ್ಕಂಥ ರೀತಿಯಲ್ಲಿ ಅವಳು ಆ ಮಹಾತಾಯಿ ಬದುಕಿ ಬಾಳಿದಳು. ಆ ತಾಯಿಯ ಪಾದಾರವಿಂದಗಳಿಗೆ ಕೋಟಿ ನಮಸ್ಕಾರ. ಯಾಕಂದ್ರೆ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಆದಿ ಗುರು ಪುರುಷ ದತ್ತಾತ್ರೇಯ ಮಹಾರಾಜರು ಸಿಕ್ಕಿದ್ದಾರೆ. ಅವರ ಕೃಪಾಶೀರ್ವಾದ ನಮ್ಮ ಮೇಲೆ ಆಗ್ತಾ ಇದೆ ಅಂದ್ರೆ ಆ ಅನಸೂಯ ಮಹಾತಾಯಿಯ ಕೃಪಾಶೀರ್ವಾದ. ಆ ಮಹಾತಾಯಿ ತಪಸ್ಸನ್ನಾಚರಿಸಿ ದತ್ತಾತ್ರೇಯರನ್ನ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ 3 ಒಂದೇ ಶಕ್ತಿಯಲ್ಲಿ ಮಾಡಿ ನಮಗೆ ಆ ದತ್ತ ಮಹಾರಾಜರನ್ನ ನಮಗೆ ಕರುಣಿಸದೇ ಇದ್ದಿದ್ರೆ ಖಂಡಿತ ಇವತ್ತು ಗುರು ಪರಂಪರೆಯೇ ಹುಟ್ಟುತ್ತಾ ಇರಲಿಲ್ಲ. ಹರಾಮನಿದ್ರು ಗುರು ಕಾಯ್ತಾನೆ ಅಂತ ನಾನು ಎಷ್ಟೋ ಸಾರಿ ಹೇಳ್ತೀನಿ. ಒಂದು ವಿಚಾರ ಹೇಳ್ತೀನಿ ವೀಕ್ಷಕರೇ, ಎಂತೆಂಥ ಅದ್ಭುತಗಳು ನಡೆದು ಹೋಗಿದೆ. ನಾನಂತೂ ಆ ಭಗವಂತ ನನಗೆ ಎಷ್ಟು ಕೋಟಿ ಸಾರಿ ಹೇಳಿದ್ರು ಕೂಡ ಕಡಿಮೆನೆ. ಆ ಭಗವಂತ ಈ ಒಂದು ಪಾಮರನಿಂದ ದತ್ತ ಅನ್ನೋ ಒಂದು ನಾಮಸ್ಮರಣೆ ನನ್ನ ಬಾಯಿಂದ ಬರ್ತಾ ಇದೆ ಅಂತಂದ್ರೆ ಸಾಕು, ಜನ್ಮ ಪಾವನ ಅನ್ಸುತ್ತೆ. ಆ ಮಹಾತಾಯಿ ಅನಸೂಯ ಮಾತೆಗೆ ನಮಸ್ಕರಿಸುತ್ತಾ, ಮತ್ತೆ ಆ ಮಹಾತಾಯಿಯ ಕೃಪಾಶೀರ್ವಾದದಿಂದ ಆ ದತ್ತ ಮಹಾರಾಜರ ಒಂದು ನಮಗಿವತ್ತು ದಾರಿ ತೋರಿಸುವಂತ ಮಹಾನ್ ಗುರುವಾಗಿದ್ದಾರೆ. ಅವರ ಪಾದಾರವಿಂದಗಳಿಗೆ ಕೋಟಿ ನಮಸ್ಕಾರ. ದತ್ತಾತ್ರೇಯ ಮಹಾರಾಜರ ಬಗ್ಗೆ ನೀವು ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಕಡಿಮೆ. ಅವರ ಅವತಾರಿಯಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರು ಆ ಭಗವಂತರಿಗೂ ಒಂದು ಕೋಟಿ ಕೋಟಿ ನಮಸ್ಕಾರ ತಿಳಿಸ್ತಾ ಇಲ್ಲಿಗೆ ಲಘು ಚರಿತ್ರೆಯ 4ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ. 5ನೇ ಅಧ್ಯಾಯ ತಿರ್ಗಾ ನಾಳೆ ಪ್ರಾರಂಭಿಸೋಣ ಅಂತ ಹೇಳ್ತಾ, ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದತ್ತಾತ್ರೇಯಾಯ ಸರ್ವ ಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹಾ.